ಪೋಸ್ಟರ್ಸ್ಗಳು ರೋಡಲ್ಲಿ ಅಂಟಿಸ್ತೀವಿ ಅಂದರೆ ಅದಕ್ಕೂ ದುಡ್ಡು ಕೊಟ್ಟಿರ್ತೀವಿ, ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ತೀವಿ ಅಂದರೆ ಅದಕ್ಕೂ ದುಡ್ಡು ಕೊಡ್ತೀವಿ. ಇಲ್ಲಿ ದುಡ್ಡು ಕೊಡದೆ ಏನೂ ಕೆಲಸ ಆಗಲ್ಲ. ಫಸ್ಟ್ ಪೋಸ್ಟ್ರು ಬಿಟ್ಟಾಗ ಯಾರಿಗೂ ಒಂದು ನಯಾ ಪೈಸೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಈ ಸಿನಿಮಾ ಏನಾಗುತ್ತೆ ಏನಾಗಲ್ಲ ಅನ್ನೋದು 1% ಇರಲಿಲ್ಲ. ಅದು ಬಂದಾಗ ನನಗೆ ಒಂದು ಕಲ್ತಿದ್ದೀನಿ, ಗ್ರ್ಯಾಬಿಟ್ ಬೈಟ್ಸ್ ನೆಕ್ ಅಂತ. ಅವಳು ಪೋರ್ಟ್ರೇ ಮಾಡುವಂಥ ಪಾತ್ರಗಳು ಇಟ್ಸ್ ವೆರಿ ರೇರ್. ಬಟ್ ಅವರು ಹೇಳಿಲ್ಲ ನನಗೆ, ನೀವೇನು ಮಾಡ್ತೀರಾ ಮಾಡಿರೋದು, ನೀವೇನು ಮಾಡ್ತೀರಾ, ನೀವು ನಂಬಲ್ಲ. ಪೋಸ್ಟರ್ ಡಿಸೈನ್ಗೆ ನಾನು 6.5 ಲಕ್ಷ ಖರ್ಚು ಮಾಡಿದ್ದೀನಿ. ನನಗೆ ರಾಜ್ ಮೇಲೆ ಇದ್ದ ನಂಬಿಕೆ, ರಾಜ್ಗೆ ನನ್ನ ಮೇಲೆ ಇದ್ದ ನಂಬಿಕೆ ಇದಾಗಿದ್ದು. ಅದಾದ ಫಸ್ಟ್ ನಾವೇ ನಮ್ಮನ್ನು ನಂಬಲಿಲ್ಲ ಅಂದ್ರೆ ಯಾರೂ ನಂಬೋಕ್ಕಾಗಲ್ಲ. ಉಪ್ಪಿ ಸರ್ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿದ್ದಾರೆ. ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ. ಬೇರೆಯವರ ಡೈರೆಕ್ಷನ್ನ ನಾವು ಹರ್ಟ್ ಮಾಡಬಾರ್ದು, ನನಗೆ ಗೊತ್ತು ಅನ್ನೋ ಒಂದು ರೀಸನ್ಗೋಸ್ಕರ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಕೌಂಟೌನ್ ಶುರುವಾಗಿದೆ. ಯಾರಿಗೂ ಗೊತ್ತಿಲ್ಲದರೋ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಇವತ್ತು ನಮ್ಮ ತಂಡ ಜೊತೆಗೆ. ಸೊ ಸಚಿನಿಂದ ಶುರು ಮಾಡೋಣ. ನಮ್ಮ ನಾಯಕ ನಟ ಆ್ಯಂಡ್ ನಾಯಕಿ ಸಂಗೀತಾ ಭಟ್, ನಿರ್ಮಾಪಕ ಕ್ರಿಯೇಟಿವ್ ಹೆಡ್ ರಾಜವರ್ಧನ್. ತುಂಬ ವಿಷಯಗಳು ನಿಮ್ಮನ್ನು ಕೇಳೋಕ್ಕಿದೆ, ಇದುವರೆಗೂ ಯಾರೋ ಕೇಳದೇ ಇರೋದು, ನನಗೆ ಅನಿಸಿರೋದು ಒಂದಷ್ಟು ವಿಷಯ. ಸೊ ಸಿನಿಮಾದೊಳಗೆ ಕೆಲಸ ಮಾಡಿದ್ರಿಂದ ನನಗೂ ಒಂದಷ್ಟು ಈ ಸಿನಿಮಾ ಮೇಲೆ ಕುತೂಹಲ ತುಂಬ ದೊಡ್ಡದಾಗಿದೆ. ನಿನ್ನೆ ಹಿಂಗೆ ಪತ್ರಕರ್ತರ ಜೊತೆ ಮಾತಾಡ್ಬೇಕಾದ್ರೆ ಟ್ರೈಲರ್ ಬಗ್ಗೆ ಒಂದು ವಿಷಯ ಬಂತು. ಲಾಸ್ಟಲ್ಲಿ ಸಂಗೀತದೊಂದು ಶಾರ್ಟ್ ಬರುತ್ತಲ್ಲ, ಆ ಶಾರ್ಟ್ ನೋಡಿ ನನಗೆ ಹಿಂಗೆ ಅನ್ನಿಸ್ತು ಅಂತ ಒಬ್ಬರು ಹೇಳಿದ್ರು, ನನಗೆ ಹಿಂಗೆ ಅನ್ನಿಸ್ತು ಅಂತ ಒಬ್ಬರು ಹೇಳಿದ್ರು. ಒಬ್ಬೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಮಾತಾಡ್ತಿದ್ದಾರೆ. ಸೊ ಅದರಿಂದ ಇನ್ನೂ ಜಾಸ್ತಿ ಆಗಿದೆ ಸಿನಿಮಾ ಮೇಲಿನ ಕುತೂಹಲ. ಕೌಂಟೌನ್ ಶುರುವಾಗಿದೆ ನಮಗೆ. ಸೊ ಮೊದಲಿಗೆ ಸಚಿನ್, ನಿಮಗೆ ಯಾವ ರೀತಿ ಫೀಲ್ ಆಗ್ತಾಯಿದೆ ಈ ಒಂದು ಗಳಿಗೆ? ತುಂಬ ಖುಷಿ ಕೊಡ್ತಾ ಇದೆ. ಏನಕ್ಕೆ ಅಂದರೆ ಒಂದು ಸಿನಿಮಾ ಮಾಡೋದೇ ನಾವು ಜನಕ್ಕೆ ರೀಚ್ ಆಗಬೇಕು ಅಂತ. ಸೊ ಆನೆಸ್ಟಾಗಿ ಮಾತಾಡಬೇಕು ಅಂದರೆ ನಾವು ಡೇ 1 ಫಸ್ಟ್ ಪೋಸ್ಟ್ರು ಬಿಟ್ಟಾಗ ಯಾರಿಗೂ ಒಂದು ನಯಾ ಪೈಸೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಈ ಸಿನಿಮಾ ಏನಾಗುತ್ತೆ ಏನಾಗಲ್ಲ ಅನ್ನೋದು 1% ಇರಲಿಲ್ಲ. ಈ ಸ್ಟೇಜಿಗೆ ಬಂದಾಗ ನಾಳೆ ದಿನ ರಿಲೀಸಿಗೆ ಕಾಯ್ತಾ ಇದ್ದಾರೆ ಅನ್ನೋ ಕೇಳೋಕ್ಕೇ ಖುಷಿ ಆಗುತ್ತೆ. ಸೊ ಅದಕ್ಕೆ ಮೂಲ ಕಾರಣ ರಾಜು. ಈಗ ನೀವು ಹೇಳಿದ ಪ್ರಶ್ನೆಗೆ ಅಲ್ಲಿ ಸಂಗೀತದ ಪ್ಲೇಸ್ ಮಾಡಬೇಕಾಗಿದ್ರೆ ಆ ತಲೆ ಓಡಿಸಿರೋದು ರಾಜು. ಕೆವಿನ್ ಜೊತೆ ಕೂತ್ಕೊಂಡು ಎಡಿಟಿಂಗ್ ಟೇಬಲಲ್ಲಿ ಟ್ರೇಲರ್ ನನಗೆ ಹಿಂಗೆ ಬೇಕು, ರೆಗ್ಯುಲರ್ ಟ್ರೇಲರ್ ಪ್ಯಾಟರ್ನ್ ಬೇಡ, ನನಗೆ ಎಕ್ಸ್ಟ್ರಾಡಿನರಿಯಾಗಿ ಬರಬೇಕು, ಆವಾಗಲೇ ನಮಗೆ ಕಂಟೆಂಟ್ ರೀಚ್ ಆಗೋದು ಅಂತ ಯೋಚನೆ ಮಾಡಿ ಅದಕ್ಕೆ ಒಂದು ದಿನ ಎಲ್ಲ ಆಗಿತ್ತು, ಅದೊಂದು ಪೆಂಡಿಂಗ್ ಇತ್ತು. ಅದು ಒಂದು ಏನಾರ ಒಂದು ವಾವ್ ಎಲಿಮೆಂಟ್ ಬೇಕು 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 ಅಂತ ಯೋಚನೆ ಮಾಡಿ ಅದನ್ನಲ್ಲಿ ಪ್ಲೇಸ್ ಮಾಡಿ ಅದು ನಿಮ್ಗೊಂದು ಡಿಫ್ರೆಂಟ್ ಆಯಾಮನ ಕೊಟ್ಟಿದೆ ಅದು. ಸೊ ಆ ತಲೆಗೆ ಇವತ್ತು ಕೊಡ್ತಾರೋ ಇದಷ್ಟು. ಆ್ಯಕ್ಚುಲಿ ಸಂಗೀತ ಅಂದರೆ ಒಂದಷ್ಟು ವಿಷಯ ಗೊತ್ತಿರೋದ್ರಿಂದ ಮತ್ತು ಇದರಿಂದ ನನಗೆ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಲೈಕ್ ತುಂಬ ಜನ ಆರ್ಟಿಸ್ಟ್ಗಳು ಈ ಥರ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಕ್ಷಣಕ್ಕೆ, ಈ ಮೂಮೆಂಟ್ಗೆ, ಈ ಫಿಲ್ಮ್ ವಿಚಾರಕ್ಕೆ, ಆಮೇಲೆ ನಿಮ್ಮ ಕೆರಿಯರ್ ನೋಡ್ಕೋತಾ ಬಂದಿದ್ದೀನಿ. ಸೊ ಹಾಗಾಗಿ ಈ ಒಂದು ಸ್ಟೇಜಲ್ಲಿ ಈ ಥರದೊಂದು ಅಂದರೆ ಐ ಥಿಂಕ್ ನೀವು ಒಂದಷ್ಟು ದಿನ ಸುಮ್ಮನೆ ಇದ್ರಿ, ಕೆಲಸ ಮಾಡಿರಲಿಲ್ಲ. ಈ ಸಿನಿಮಾದಿಂದ ಮತ್ತೆ ತುಂಬ ದೊಡ್ಡದಾಗೆ ಬೌನ್ಸ್ ಬ್ಯಾಕ್ ಥರ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮೊಳಗಿನ ಒಬ್ಬ ಏನಂತಾರೆ ನಟಿ, ಆ ಟ್ಯಾಲೆಂಟು ಅಷ್ಟು ದೊಡ್ಡದಾಗಿ ಈ ಗ್ಲಿಮ್ಸ್ ನೋಡ್ತಿದ್ರೇ, ಎಸ್ಪೆಷಲಿ ಟ್ರೈಲರಲ್ಲಿ ಇರೋ ಗ್ಲಿಮ್ಸ್ ನೋಡ್ತಿದ್ರೇ ತುಂಬ ಎದೆ ಭಾರ ಆಗೋ ಥರದ್ದು ಫೀಲ್ ಆಗುತ್ತೆ. ಸೊ ಅಷ್ಟೆಲ್ಲ ಗ್ಯಾಪ್ ತೊಗೊಂಡು ಅಥವಾ ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ರಿ, ಈ ಸಿನಿಮಾ ಒಪ್ಕೊಂಡಿದ್ದು ಮತ್ತು ಈ ಒಂದು ಜರ್ನಿ ಈಗ ಈ ಬರ್ತಿರೋಂಥ ರೆಸ್ಪಾನ್ಸಿಗೆ ಮೆಲ್ಕ್ ಹಾಕೋ ಥರದ್ದಾದರೆ ಇವಾಗ ನಟರಾಗಿ ನಮಗೆ ಒಂದೊಳ್ಳೆ ಪಾತ್ರ ಬರಲಿ ಅನ್ನೋ ಒಂದು ನಿರೀಕ್ಷೆ ಒಂದು ಇರುತ್ತಷ್ಟೆ. ಅದು ಬಂದಾಗ ನನಗೆ ಒಂದು ಕಲ್ತಿದ್ದೀನಿ, ಗ್ರ್ಯಾಬಿಟ್ ಬೈಟ್ಸ್ ನೆಕ್ ಅಂತ. ನಾನು ಆ್ಯಕ್ಚುಲಿ ರಾಜ್ ಅವ್ರಿಗೇ ಎಲ್ಲ ಕ್ರೆಡಿಟ್ಸ್ ಕೊಡಬೇಕು. ನನಗಿವಾಗ ನಾನು ಎಲ್ಲೋ ಇದ್ದೀನಿ, ಆ ಎಲ್ಲೋ ಇದ್ದಂಥ ಒಂದು ಆ್ಯಕ್ಟ್ರೆಸ್ಸು ಎಷ್ಟೋ ವರ್ಷ ಆ್ಯಕ್ಚುಲಿ ಇಂಡಸ್ಟ್ರಿನೂ ಪ್ರಾಬಬ್ಲಿ ಮರ್ತೇ ಹೋಗಿತ್ತು ನನ್ನನ್ನು. ನಾನು ವಾಪಸ್ ಕಮ್ ಬ್ಯಾಕ್ ಅನೌನ್ಸ್ ಮಾಡಿದ್ರೂ ಸಹ ಯಾವುದೇ ಒಳ್ಳೆ ಒಂದು ಆಪರ್ಚುನಿಟಿ ಆಗಲಿ, ಒಳ್ಳೆ ಸ್ಕ್ರಿಪ್ಟ್ಸ್ ನನ್ನ ಹತ್ರ ಬಂದಿರಲಿಲ್ಲ. ಆ ಒಂದು ಸಮಯದಲ್ಲಿ ಅದು ಹೆಂಗೆ ಅವ್ರಿಗೆ ಅನ್ನಿಸ್ತು ದಟ್ ನಾನು ಸಂಗೀತಾ ಭಟ್ಟಾಗಿ ಆ ಒಂದು ಪಾತ್ರಕ್ಕೆ ನಾನು ಜೀವ ತುಂಬಬಲ್ಲೆ ಅಂತ. ಅದಕ್ಕೆ ನಾನು ಹೇಳ್ದಂಗೆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ಅದಾದ ನಂತರ ನನಗೆ ಎಷ್ಟೋ ವರ್ಷ ಆದಮೇಲೆ ಮತ್ತೆ ತಿರ್ಗಾ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ. ಇವೊಂದು 2023 ಕ್ಲಾಂತ ಅಂತ ಒಂದು ಸಿನಿಮಾ ಬಂತು, ಬಟ್ ಸ್ಟಿಲ್ ಸಂಗೀತಾ ಭಟ್ಟಿಗಿರೋ ಒಂದು ಕೇಪಬಿಲಿಟಿ ಅಥವಾ ಅವಳಿಗಿರೋಂಥ ಒಂದು ಕ್ಯಾಲಿಬರ್, ಅವಳು ಪೋರ್ಟ್ರೇ ಮಾಡುವಂಥ ಪಾತ್ರಗಳು ಇಟ್ಸ್ ವೆರಿ ರೇರ್. ನನಗೆ ಆ ಒಂದು ಪೊಟೆನ್ಷಿಯಲ್ನ ಕೆಲಸಕ್ಕೆ ಹಾಕುವಂಥ ಪಾತ್ರಗಳೇ ತುಂಬ ರೇರಾಗಿ ಬರೋದು. ಸೊ ಹಾಗಾಗಿ ನನಗೆ ಕಮಲ್ ಶ್ರೀದೇವಿ ಒಂಥರ ಒಂದು ಹೊಸ ಹೋಪನ್ನೇ ಕೊಡ್ತು. ಒಂದು 2008ರಿಂದ ಒಂದು ಸ್ಟ್ರಗಲ್ ಗ್ರಾಫಿಂಗ್ ಇತ್ತು, ಹಿಂಗೆ ಹೋಗ್ತಿತ್ತು. ಹಾಗಂತ ನಮಗೆ ಪ್ರತಿ ಸಿನಿಮಾನೂ ಸ್ಟ್ರಗಲ್ಲೇನೆ, ಇಟ್ಸ್ ನಾಟ್ ಲೈಕ್ ಎಲ್ಲ ಬೆಡ್ ಆಫ್ ರೋಸಸ್ ಥರ ಏನಿಲ್ಲ. ಬಟ್ ಈ ಸಿನಿಮಾದಲ್ಲಿ ನನಗೆ ಖುಷಿಯಾಗಿದ್ದೇನು ಅಂದರೆ ಡೇ 1ಇಂದನೂ ನಾವು ಒಂದು
ಚಿತ್ರದ ಪಾತ್ರಗಳೇನಿರುತ್ತೆ ಅದ್ರ ಮೇಲೆ ಇವರು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಬಂದಿದ್ರು ಫಸ್ಟ್ ಇನಿಷಿಯಲಿ ಪ್ರೀ ಪ್ರೊಡಕ್ಷನ್ ಟೈಮ್ನಲ್ಲೇನೆ. ಸೊ ಹಂಗಾಗಿ ನನಗೆ ಆಸ್ ಅನ್ ಆಕ್ಟರ್ ಅದು ತುಂಬಾ ಕಷ್ಟವಾದಂತ ಒಂದು ವಾತಾವರಣ ಅಂತ ಇರಲಿಲ್ಲ. ನಾನು ತುಂಬ ಈಸಲ್ಲಿ ಕಂಫರ್ಟಲ್ಲಿ ಕೆಲಸ ಮಾಡ್ತಾ ಹೋದೆ. ಬಟ್ ನನ್ನ ಒಂದು ಮನಸ್ಸಲ್ಲಿ ಏನಿತ್ತು ಅಂದರೆ ಇದು ಒಂದು ಆಪರ್ಚುನಿಟಿ ಬಂದಿದೆ, ಇದನ್ನು ನಾನು ನನ್ನ ಕಡೆಯಿಂದ ಎಷ್ಟಾಗತ್ತೆ ಒಂದು 100%ಗಿಂತ ಹೆಚ್ಚು ಎಷ್ಟು ನಾನು ಕೊಡಬಲ್ಲೆ ಅದು ನಾನು ಕೊಡಬೇಕು ಅಂತ. ಸೊ ಐ ಥಿಂಕ್ ಕಮಲ್ ಶ್ರೀದೇವಿ ಜರ್ನಿ ನನಗೆ ಹಂಗೆ ಶುರು ಆಗಿದ್ದಿದ್ರೆ. ನನಗೆ ಆ್ಯಕ್ಚುಲಿ ನಿಮ್ಮ ಸೆಟ್ಗೆ ಒಂದಿನ ಬಂದಿದ್ದೆ, ಅವತ್ತೇ ನಾನು ನೀವು ಅಂತ ಗೊತ್ತಾಗಿದೆ ಅವತ್ತು ನನಗೆ. ತುಂಬ ವರ್ಷದ ಗ್ಯಾಪ್. ಅಂದರೆ ಈ ಸಿನಿಮಾದಲ್ಲಿ ನಾನು ಏನೂ ಗೊತ್ತಿರ್ಲಿಲ್ವಾ, ಅಂದರೆ ಸೆಟ್ಟಿಗೆ ಬಂದಾಗ ಹಂಗೆ ಹೋಗ್ತದೆ ರಾಜ್ಗೆ ಈ ಥರ ನಮ್ದು ಇಲ್ಲೇ ಶೂಟ್ ನಡೀತಾ ಇದೆ ಅಂದರು ಬಂದಿದ್ದು. ಆ ಸೆಟ್ ನೋಡಿ ಮತ್ತೆ ಏನು ಹಿಂಗಿದಾರಲ್ಲ ಅಂತ ಅಂದ್ಬಿಟ್ಟು ಅವತ್ತು ಆ್ಯಕ್ಚುಲಿ ನೀವು ಒಂದು ಗೊತ್ತಿಲ್ಲ, ನೀವು ನಿಮ್ಮ ಮೂಡೇ ಒಂಥರ ಇತ್ತು. ನಾನು ಆ ಥರ ನೋಡಿರಲಿಲ್ಲ ನಿಮ್ಮನ್ನು. ಈಗ ಟ್ರೈಲರ್ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಅವತ್ತು ಯಾಕೆ ಹಂಗಿದ್ರಿ ಅಂತ. ಅದು ಪಾತ್ರ ಹಂಗಿತ್ತು. ಮೋಸ್ಟ್ ಆಫ್ ದ ಸೀನ್ಸ್ ನೀವು ಏನು ಟ್ರೇಲರಲ್ಲಿ ನೋಡಿದ್ದೀರಾ ಅದು ಜನರಿಗೆ ನಾವು ಅದೇ ಹೇಳ್ತೀವಿ, ಅದು ಜಸ್ಟ್ ಒಂದು 5% ಅಥವಾ 3% ಇರ್ಬೋದೇನೋ. ಬಟ್ ಸಿನಿಮಾದಲ್ಲಿ ನಿಮಗೆ ಹಲವಾರು ವಿಷಯಗಳು ನೀವು ವಾಪಸ್ ಹೋಗುವಾಗ ಯೂಶಲಿ ನಮಗೆ ಸಿನಿಮಾ ನೋಡಿದಾಗ ಕೆಲವೊಂದ್ಸಲ ನಮಗೆ ಸ್ಟೋರಿ ಏನು ಶುರುವಾಗಿತ್ತು ಅಂತಲೇ ನೆನಪಿರಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ನಿಮಗೆ ಎಷ್ಟೋ ಥಾಟ್ಸ್ ಬರುತ್ತೆ, ಎಷ್ಟೋ ಕ್ವೆಶ್ಚನ್ಸ್ ಬರುತ್ತೆ. ನೀವು ಮನೆಗೆ ತೊಗೊಂಡು ಹೋಗುವಂಥ ವಿಚಾರಗಳು ಅಥವಾ ಡಿಸ್ಕಸ್ ಮಾಡುವಂಥ ವಿಚಾರಗಳು ಹಲವಾರು ಸಿಗತ್ತೆ. ಸೊ ನನ್ನ ಒಂದು ಗ್ರಾಫ್ ಹಂಗಿತ್ತು. ರಾಜ್ ಎಷ್ಟು ಹಸಿವು ಅನ್ನೋದು, ರಾಜ್ಗೆ ಎಷ್ಟು ಹಸಿವಿದೆ ಸಿನಿಮಾದು ಅನ್ನೋದು ಕ್ರಿಯೇಟಿವ್ಲಿ ನಾನು ಹೇಳೋದು. ನಾನು ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ನೀವೊಬ್ಬ ನಟ. ಓಕೆ, ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿ ಅನ್ನೋದು ಬಿಟ್ಟರೆ ನೀವೊಬ್ಬ ನಟ, ಇಂಥವ್ರ ಮಗ, ಓಕೆ ಸಿನಿಮಾಗೆ ಅಂತ ಟ್ರೈ ಮಾಡ್ತಾರೆ, ಇನ್ನೊಂದಷ್ಟು ಪಾತ್ರಗಳನ್ನು ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ, ಇಷ್ಟು ಮಾತ್ರ ಗೊತ್ತಿತ್ತು. ಬಟ್ ನಿಮ್ಮೊಳಗಿನ ಸಿನಿಮಾ ರಾಕ್ಷಸ ಈ ಸಿನಿಮಾದಿಂದ ಎಚ್ಚೆತ್ಕೊಂಡಿದ್ದಾನೆ ಅಂತ ಅನ್ನಿಸ್ತು. ಸೊ ಈ ಹಸಿವು ಎಲ್ಲಿಂದ ಇದೆ ನಿಮಗೆ? ಅಂದರೆ ಎಲ್ಲರೂ ನೋಡಿದವರೆಲ್ಲ ಹೇಳ್ತಾರೆ ರಾಜುಗೆ ಡೈರೆಕ್ಷನ್ ಕೇಪಬಿಲಿಟಿ ತುಂಬ ದೊಡ್ಡದಾಗಿದೆ, ಇಷ್ಟು ಕ್ರಿಯೇಟಿವ್ಲಿ ಪ್ರೆಸೆಂಟ್ ಮಾಡಿದೆ. ಅಂದರೆ ನಿಮ್ಮದೇ ಸಿನಿಮಾಗಳು ನೀವೇ ವಾಪಸ್ ನೋಡಿಕೊಂಡಾಗ, ಅಂದರೆ ಬೇರೆ ಬೇರೆಯವ್ರು ಮಾಡಿರ್ಬೋದು, ನೀವು ಆ್ಯಕ್ಟ್ ಮಾಡಿರ್ಬೋದು, ನೋಡಿಕೊಂಡಾಗ ಮತ್ತು ನೀವೇ ಮಾಡಿದ ಕೆಲಸ ನೋಡಿಕೊಂಡಾಗ ನನಗೆ ತುಂಬ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇದೆ. ಸೊ ಅದನ್ನು ಹೆಂಗೆ ಸಹಿಸ್ಕೊಂಡು ಬಂದ್ರಿ ಹಂಗಾದ್ರೆ ಇಲ್ಲಿಗೆ ಅಂತ? ಇಲ್ಲ, ಕೆಲವೊಂದು ಸರಿ ನಾವು ಪೇಯ್ಡ್ ಆರ್ಟಿಸ್ಟ್ ಆಗಿರ್ತೀವಿ, ಅಲ್ಲಿ ಪೇಮೆಂಟ್ ತೊಗೊಂಡು ಆ್ಯಕ್ಟಿಂಗ್ ಅಷ್ಟೇ ಮಾಡಬೇಕು ನಾವು. ಎಕ್ಸಾಂಪಲ್ ನಿಮಗೆ ಉಪ್ಪಿ ಸರ್, ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳಿದ್ದಾರೆ, ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ, ಅವರು ಬೇರೆ ಮಾಡಬಾರ್ದು. ಅಂದರೆ ಬೇರೆಯವರ ಡೈರೆಕ್ಷನ್ನ ನಾವು ಹರ್ಟ್ ಮಾಡಬಾರ್ದು, ನನಗೆ ಗೊತ್ತು ಅನ್ನೋ ಒಂದು ರೀಸನ್ಗೋಸ್ಕರ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರು ಏನು ಹೇಳ್ತಾರೆ ಆ ಕೆಲಸಗಳು ಮಾತ್ರ ಮಾಡ್ಕೊಂಬಂದಿರ್ತೀವಿ ನಾವು. ದೆನ್ ನಮ್ಮಲ್ಲಿ ಒಂದು ಫ್ರೀಡಮ್ ಅನ್ನೋದೊಂದಿರುತ್ತೆ. ದೆನ್ ಇವರೆಲ್ಲ ಏನು ಹೇಳಿರ್ಬೋದು ಅದಷ್ಟು ದೊಡ್ಡವನು ಅಲ್ಲವೇ ಅಲ್ಲ, ಎಲ್ಲರ ಸಪೋರ್ಟ್ ಅಷ್ಟೇ. ಕೆಲವೊಂದು ಸರಿ ನನಗೆ ಸಡನ್ನಾಗಿ ಏನೇನೋ ಅನಿಸುತ್ತೆ, ಅದನ್ನು ರಿಸೀವಿಂಗ್ ಮೈಂಡು ಇರಬೇಕಲ್ಲ. ಶೂಟ್ ನಡೀತಿರತ್ತೆ, ಸಡನ್ನಾಗಿ ಬಂದು ನಾನು ಬೇಡಿ ಹಾಕಿಸ್ತೀನಿ, ಶೂಟ್ ಮಾಡಿಸ್ತೀನಿ. ಅಲ್ಲಿ ಅವ್ರಿಗೂ ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರಲ್ಲ ಪಾಪ, ನನ್ನನ್ನು ನಂಬಿ ಮಾಡಿದಾರದೆಲ್ಲ. ನಾನು ಈ ವಿಷನ್ ಇಟ್ಕೊಂಡು ವರ್ಕ್ ಮಾಡಿರ್ತೀನಿ, ಬಟ್ ಆ ಟೈಮಲ್ಲಿ ಅವ್ರಿಗೆ ಅದೇನು ಗೊತ್ತೇ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಕರ್ಕೊಂಡೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸಿರ್ತೀನಿ, ಅದು ಹೇಗೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಬ್ಲೈಂಡಾಗಿ ನಂಬ್ತಾರಲ್ಲ, ಆ ನಂಬಿಕೆನೇ ಮೇ ಬಿ ಇವತ್ತು ಆ ವರ್ಕ್ ಆಗಿರೋದಷ್ಟೇ. ದೆನ್ ಪ್ರತಿ ಸಾರಿ ಸಿನಿಮಾ ನೋಡಬೇಕಾದ್ರೂ ನಮ್ಮೊಳಗೊಬ್ಬ ಕ್ರಿಟಿಕ್ ಇರ್ತಾನೆ. ನಾವೆಲ್ಲ ತುಂಬ ಕರಪ್ಟೆಡ್ ಆಡಿಯನ್ಸ್ ಆಗಿದ್ದೀವಿ. ನಾವು ಯಾವ ಥರ ಅಂದರೆ ಕತೆನ ಸಿನಿಮಾ ಥರ ನೋಡಲ್ಲ. ನಾರ್ಮಲ್ಲಾಗಿ ನಾವುಗಳು ತುಂಬ ಲೂಪೋಲ್ಸ್ ಹುಡುಕ್ತಾ ಇರ್ತೀವಿ, ಇಲ್ಲಿ ತಪ್ಪಿದೆ, ಇದು ಇನ್ನೂ ಏನೋ ಮಾಡ್ಬೋದಾಗಿತ್ತು. ಅದು ಸಿನಿಮಾ ನೋಡ್ತಾ ನೋಡ್ತಾ ನಮ್ಮೊಳಗೆ ಒಂದು ನಾಲೆಡ್ಜ್ ಬೆಳೆಯುತ್ತೆ. ಇದು ತುಂಬ ಜನ ಆರ್ಟಿಸ್ಟ್ಗಳಿಗೆ ಪ್ರಾಬ್ಲಮ್ ಇರುತ್ತೆ, ಕ್ರಿಯೇಟಿವ್ ಮೈಂಡ್ಸೆಟ್ ಇರೋರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಮೇ ಬಿ ಆ ರೀಸನ್ಗೋಸ್ಕರನೇ ನಮಗೆ ಸಿನಿಮಾಗಳು ಡೈಜೆಸ್ಟ್ ಆಗಲ್ಲ ಬೇಗ. ನಾವು ಬೇರೆನೇ ಹುಡುಕ್ತಿರ್ತೀವಿ, ನಾರ್ಮಲಾಗಿ ಸಿನಿಮಾ ನೋಡಲ್ಲ ನಾವು. ಅದೆಲ್ಲ ಒಂದಷ್ಟು ತಲೆಯಲ್ಲಿತ್ತು. ಇಲ್ಲಿ ಈ ಕ್ಯಾನ್ವಾಸ್ ನಮಗೆ ಅಂತ ತುಂಬ ಫ್ರೀಯಾಗಿತ್ತು, ನಾವು ಏನು ಬೇಕಾದ್ರೂ ಪೇಂಟ್ ಮಾಡ್ಕೊಬೋದಾಗಿತ್ತು. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು. ನಾವು ಫಸ್ಟು ಡೇ ಒನ್ನೇ ಫಿಕ್ಸ್ ಆಗಿದ್ವಿ, ಇದೆಲ್ಲ ಮಾಡಲೇಬೇಕು ನಾವು, ನಮ್ಮ ಸಿನಿಮಾ ಇದು. ನಮ್ಮ ಸಿನಿಮಾ ಅಂತ ಬಂದಾಗ, ನಮ್ಮನೆ ಅಂತೆಲ್ಲ ಬಂದಾಗ ನಮ್ಗೆ ತುಂಬ ಒಂದು 100%ಗಿಂತ ತುಂಬ ಜಾಸ್ತಿ ಆಗ್ತೀವಲ್ಲ ಇನ್ವಾಲ್ವ್ಮೆಂಟು. ಮತ್ತಿಲ್ಲಿ ಯಾರೂ ನಮ್ಮನ್ನು ಹೇಟ್ ಮಾಡೋರೇ ಇಲ್ಲ. ಅವ್ನ ತಲಾಟೆ, ಅವ್ನಿಗೆ ಎಡ್ವೈಟು, ಅವ್ನ ಮಾತು ನಾನೇ ಕೇಳಬೇಕು, ಅದೆಲ್ಲ ಏನೂ ಇಲ್ಲ ಇಲ್ಲಿ. ಕಿಶೋರ್ ಸರಿಂದ ಹಿಡಿದು ಒಂದು ರಿಸೆಪ್ಷನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋ ಹುಡುಗನವ್ರಿಗೂ ಎಲ್ಲರೂ ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಕ್ಕೆ ಅಷ್ಟೇ ಈ ಔಟ್ಪುಟ್ ಬಂದಿತ್ತು. ಅದರ್ವೈಸ್ ಬರ್ತಾ ಇರಲಿಲ್ಲ. ಪ್ಲಸ್ ಅದಕ್ಕೆ ತಕ್ಕಂಥ ಕತೆ ಸೆಲೆಕ್ಷನ್ ಮಾಡಿದ್ವಿ. ಈ ಎಲ್ಲ ರೀಸನ್ನಿಂದ ಆ ಸಿನಿಮಾ ಆ ಔಟ್ಪುಟ್ ಬಂತು. ಮತ್ತು ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಲ್ಲ ಪಬ್ಲಿಸಿಟಿಗೆ. ನಮ್ಮ ಕತೆ, ನಮ್ಮ ಕಂಟೆಂಟು, ನಮ್ಮ ವಿಷಯಗಳು ಮಾತಾಡ್ಕೊಂಡೋಯ್ತು.
ಅದರಲ್ಲಿ ನಾವು ಗೆದ್ದಿದ್ದೀವಿ ಅಂತ ಪ್ರೌಡಾಗಿ ಹೇಳ್ಬೋದು. ಡೆಫಿನೆಟ್ಲಿ. ಇನ್ನೊಂದು ನನಗೆ ಅಂದರೆ ಸಚಿನ್ ಅವ್ರನ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಮತ್ತು ನಿಮ್ಮನ್ನು ನೋಡಿದ್ದೀನಿ, ಸಂಗೀತನೂ ಅಷ್ಟೇ. ನನಗೆ ಯಾವಾಗ್ಲೂ ಆಲ್ಮೋಸ್ಟ್ ಎವ್ರಿ ವೀಕು ನನ್ನ ನೆನಪಿರೋ ಪ್ರಕಾರ ಕೆಲವೊಂದು ಸಲ ಬಿಟ್ಟಿರ್ತಾರೆ ಅಷ್ಟೇ. ಯಾವುದೇ ಒಂದಷ್ಟು ಸಿನಿಮಾಗಳಿದೆ, ಸಿನಿಮಾ ಬಂದಾಗ ಸಚಿನ್ ಅವ್ರು ಫೋನ್ ಮಾಡ್ತಾರೆ, ಸಿನಿಮಾ ನೋಡಿದ್ರಾ, ನಾನು ನೋಡಿದೆ, ನನಗೆ ಹಿಂಗೆ ಅನ್ನಿಸ್ತು, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಆ ಸಿನಿಮಾ ಆಸಕ್ತಿ ಮತ್ತು ಆ ಫಾಲೋ ಅಪ್ ಇದೆಯಲ್ಲ ಒಬ್ಬ ಸಿನಿಮಾ ನಟನಿಗೆ ಅಥವಾ ಅವ್ರದ್ದು ಇದಕ್ಕೆ, ಅದೊಂದು ಫಾಲೋ ಅಪ್ಪಲ್ಲಿದ್ದೆ ನಾನು. ಆ್ಯಂಡ್ ರಾಜ್ ಬಗ್ಗೆ ನನಗೆ ಈ ಆ್ಯಂಗಲ್ಲೇ ಗೊತ್ತಿರಲಿಲ್ಲ. ರಾಜ್ ಒಬ್ಬ ಓಕೆ ನಟ ಅನ್ನೋದಷ್ಟೇ ಗೊತ್ತಿತ್ತು. ಬಟ್ ಈ ಟ್ರಾವೆಲಲ್ಲಿ ನನಗನ್ಸಿದ್ದು ಇವರಿಬ್ಬರು ಯಾವ ರೀತಿ ಸಿನಿಮಾ ಡಿಸ್ಕಷನ್ಸ್ ಮಾಡಿದ್ದಾರೆ, ಆ್ಯಂಡ್ ಈ ಒಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ಎಷ್ಟು ಯೋಚನೆ ಮಾಡಿರ್ತಾರೆ. ಆ್ಯಂಡ್ ಇದನ್ನು ನನ್ನ ಪ್ರಕಾರ ಇಂಡಸ್ಟ್ರಿಯಲ್ಲಿ ಇದನ್ನು ಯಾರೂ ನಂಬಲಿಕ್ಕಿಲ್ಲ. ಈ ಪಿಕ್ಚರ್ ನೋಡಿದ ಮೇಲೇ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಯಾರೂ ನಿರೀಕ್ಷೆ ಮಾಡಿಲ್ಲ ಒಟ್ಟಿನಲ್ಲಿ, ಅದು ಒಳ್ಳೆಯದು ಕೂಡ. ಅಂದರೆ ಆ ಥರದ್ದು ಒಂದು ಪಲ್ಸ್ ನನ್ನೊಳಗೆ ಶುರುವಾಗಿದೆ. ಸೊ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಇಬ್ಬರ ಒಂದು ಈ ಒಡಂಬಡಿಕೆ ಅಂದರೆ ಸಿನಿಮಾ ವಿಚಾರಕ್ಕೆ ನೀವು ಆ್ಯಸ್ ಅ ಫ್ರೆಂಡ್ಸ್ ಆಗಿ ಅದು ಬೇರೆ, ಬಟ್ ಸಿನಿಮಾ ಅಂತ ಬಂದಾಗ ನಿಮ್ಮ ನಡುವಿನ ಒಂದು ಕ್ರಿಯೇಟಿವ್ ಕೊಲಾಬ್ರೇಷನ್ ಹೇಗಿದೆ ಅಂತ. ಅದು ಹೆಂಗೆ ಅಂದರೆ, ಯಾಕಂದರೆ ನಾವು ಸಿನಿಮಾನೇ ನಮ್ಮಿಬ್ಬರು ಸ್ನೇಹ ಬಿಲ್ಡ್ ಮಾಡಿರೋದು ಸಿನಿಮಾನೇ ಮೂಲ. ಸೊ ನಮ್ಮಿಬ್ಬರಿಗೂ ಥಾಟ್ ಪ್ರೊಸೆಸ್ ಡೇ ಒನ್ನಿಂದ ಸಿಂಕ್ ಆಗ್ತಿತ್ತು. ಕೆಲವೊಂದು ನನ್ನ ಸ್ಟ್ರೆಂತ್ಸ್ ಏನಿರುತ್ತೆ ಅದು ಬೇರೆ, ಕೆಲವೊಂದು ರಾಜ್ ಸ್ಟ್ರೆಂತ್ಸ್ ಏನಿರುತ್ತೆ ಅದು ಬೇರೆ. ಸೊ ಇಬ್ಬರು ಕೊಲಾಬ್ರೇಟಿವ್ ಆಗಿ ಯೋಚನೆ ಮಾಡಿ ಒಂದು ಸಬ್ಜೆಕ್ಟ್ನ ಬಿಲ್ಡ್ ಯೋಚನೆ ಮಾಡ್ತಿದ್ವಲ್ಲ, ನೋಡ್ತಿದ್ವಲ್ಲ. ಸೊ ಅವಾಗ ಏನಾಗ್ತಿತ್ತು, ನಮಗೆ ಈ ಲೈನ್ ಬಂದಾಗ ತುಂಬ ಈಸಿ ಇತ್ತು. ಈಗ ನಾನು ಕೂತ್ಕೊಂಡು ರಾಜ್ಗೆ ಇದೊಂದು ಕಂಟೆಂಟ್ ರಿವೆನ್ ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ. ಬಟ್ ಈ ಲೈನ್ ಬಂದಾಗ ತುಂಬ ಈಸಿಯಾಗಿಲ್ಲ, ಬೇಡ ನನಗೆ ಆ್ಯಕ್ಷನ್ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂದರೆ ಇದಾಗ್ತಾನೆ ಇರಲಿಲ್ಲ. ಇಲ್ಲ ರಾಜ್ಗೆ ಇಲ್ಲ ಇದು ತುಂಬ ಕಂಟೆಂಟ್ ರಿವೆನ್ನು, ಸಚಿನ್ ಕೈಲಿ ಪಾತ್ರ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಬೇಡ ಅಂತಂದಿದ್ರು ಇದಾಗ್ತಿರ್ಲಿಲ್ಲ. ನನಗೆ ರಾಜ್ ಮೇಲೆ ಇದ್ದ ನಂಬಿಕೆ, ರಾಜ್ಗೆ ನನ್ನ ಮೇಲೆ ಇದ್ದ ನಂಬಿಕೆ ಇದಾಗಿದ್ದು. ಅದಾದ ಫಸ್ಟ್ ನಾವೇ ನಮ್ಮನ್ನು ನಂಬಲಿಲ್ಲ ಅಂದ್ರೆ ಯಾರೂ ನಂಬೋಕ್ಕಾಗಲ್ಲ. ಗೊತ್ತು ನಮಗೆ ಡೇ ಒನ್ ಶುರು ಮಾಡಿದಾಗ ಯಾರಿಗೂ ನಮ್ಮ ಮೇಲೆ ನಂಬಿಕೆ ಇರಲ್ಲ. ಇದೊಂದು ಏನೋ ಮಾಡ್ತಾವ್ರೆ, ಅದರಲ್ಲಿ ಒಂದು ಸಿನಿಮಾ ಆಯ್ತು ಸರಿ, ಎಲ್ಲರೂ ಹಂಗೆ ಯೋಚನೆ ಮಾಡಲಿ, ಬಟ್ ನಮಗೆ ಆ ಕ್ಲಾರಿಟಿ ಇರಬೇಕು, ನಾವೇನು ಮಾಡಬೇಕು ಅದು ಮಾಡೋಣ ಅಂತ ಶುರು ಮಾಡಿದ್ದು. ನನಗೆ ರೀಸೆಂಟ್ಲಿ ರಾಜ್ ವರ್ಕ್ ನೋಡಿದಾಗ ನನಗನ್ಸಿದ್ದು ಬೇಸಿಕ್ ಸಿನಿಮಾ ರೂಲ್ಸ್ನ ತುಂಬ ಚೆನ್ನಾಗಿ ನಂಬ್ತಾರೆ. ಅಂದರೆ ಫಾಲೋ ಮಾಡ್ತೀರಾ ನೀವು. ನಾನು ಫಾರ್ಮೆಟ್ನ ಬ್ರೇಕ್ ಮಾಡ್ತೀನಿ ಅಥವಾ ನಾನೇನೋ ಹೊಸ್ದಾಗೇನೋ ಮಾಡ್ತೀನಿ ಅನ್ನೋದಿಲ್ಲ. ಇರೋ ಸೂತ್ರನ ಆ ಸೂತ್ರಕ್ಕೆ ಬೇಕಾಗಿರೋಂತಹದ್ದನ್ನು ಅಚ್ಚುಕಟ್ಟಾಗಿ ಕೊಟ್ಟಾಗ, ಶಿಸ್ತಿನಿಂದ ಅದನ್ನು ಕೆಲಸ ಮಾಡಿದಾಗ ಅದ್ರ ಈ ಥರ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಅನಿಸುತ್ತೆ. ನೀವೇ ಸಿನಿಮಾ ಮಾಡಬೇಕು ಅಂತಂದಾಗ ಕ್ರಿಯೇಟಿವ್ ಹೆಡ್ ಅನ್ನೋದು ಅಷ್ಟು ಈಸಿ ಪೋಸ್ಟ್ ಅಲ್ಲ. ಅದು ತೊಗೊಳಕ್ಕೆ ರೆಡಿನೇ ಇರಲಿಲ್ಲ. ಇರೋ ಬರೋ ಅಷ್ಟೂ ಜವಾಬ್ದಾರಿ ನಿಮಗೆ ಇರುತ್ತೆ. ಅದು ಒಳ್ಳೆಯದಾದರೂ ಕೆಟ್ಟದ್ದಾದರೂ ಎರಡನ್ನೂ ನೀವೇ ನಿಭಾಯಿಸಬೇಕಾಗತ್ತೆ. ಸೊ ಈ ಒಂದು ವಿಷಯಕ್ಕೆ ಅಂತಹ ಸ್ಟಾರ್ ಕಾಸ್ಟು ರಮೇಶ್ ಇಂದಿರಾ ಅವರು, ಕಿಶೋರ್ ಅವರು ಎಷ್ಟು ದೊಡ್ಡ ಸ್ಟಾರ್ ಕಾಸ್ಟ್. ಅಂದರೆ ಆ ಕಾರ್ತಿಕ್ ಅವ್ರದ್ದು ಪಾತ್ರ, ಅಂದರೆ ಮಿತ್ರ ಅವರು ಏನು ಅಂದರೆ ಬಿಗಿನಿಂಗ್ ಒಂದು ಪೋಸ್ಟರ್ ಬಿಡ್ತೀರಾ ನೀವು, ಅದೊಂದು ಮೆಟಾಫರಿಕಲಿ ಹೇಳೋಕ್ಕೆ ಹೋಗ್ತೀರಾ, ಮೆಟಾಫರ್ ಜೊತೆಗೆ ಕಮರ್ಷಿಯಲಾಗಿ ಒಂದು ಪ್ರೆಸೆಂಟೇಷನ್ ಕೊಡ್ತೀರಾ. ಈ ಎಲ್ಲ ಪ್ರಾಸೆಸ್ ಬಗ್ಗೆ ನೀವೇನು ಹೇಳ್ತೀರಾ ರಾಜ್? ಎಲ್ಲೋ ಕಲ್ತಿರೋದು, ನೋಡಿರೋದು, ನಮ್ಮೊಳಗಿರೋ ನಾಲೆಡ್ಜು ಈ ಥರನೂ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನನಗೆ ಒಂದಷ್ಟು ವಿಷಯದಲ್ಲಿ ಗೊತ್ತು. ಅದಕ್ಕೆ ಸಪೋರ್ಟ್ ಮಾಡೋ ಟೀಮ್ ಸಿಕ್ತು. ಓಪನ್ ಡಿಸ್ಕಷನ್ಗೆ ನಾನು ತುಂಬ ಇಷ್ಟಪಡ್ತೀನಿ. ನಾನು ಸಚಿನ್ ತುಂಬ ಡಿಬೇಟ್ ಮಾಡ್ತೀವಿ. ಕೆಲವೊಂದು ಸರಿ ನಾನು ಹೇಳೋದು ತುಂಬ ದೂರ ಹೋಗ್ತಿರ್ತೀನಿ, ಸಚಿನ್ನು ಅದಕ್ಕೊಂದು ಬ್ರೇಕ್ ಮಾಡಿ ಇಲ್ಲ ರಾಜ್ ನನಗೆ ಕನ್ವಿನ್ಸ್ ಆಗ್ತಿಲ್ಲ ಇದು ಅಂತಾರೆ. ಮತ್ತೆ ಹಿಂದೆ ಬಂದು ಇಲ್ಲ ಹೀಗೆ ಮಾಡಬೇಕು, ನಾವು ಈಗ ಮಾಡಿದ್ರೆ ಹೀಗಾಗತ್ತೆ, ಆ ಥರನೇ ಒಂದಷ್ಟು ನಾವು ಮಾಡ್ಕೊಂಡು ಬಂದಿದ್ದು. ಎಲ್ಲೋ ಒಂದು ಕಡೆ ಸಿನಿಮಾ ಆಡಿಯನ್ಸ್ ತುಂಬ ಇವತ್ತು ತುಂಬ ನಾಲೆಡ್ಜ್ ಇದೆ ಸಿನಿಮಾ ಆಡಿಯನ್ಸ್ಗೆ. ವರ್ಲ್ಡ್ ಸಿನಿಮಾಸ್ ನೋಡಿದ್ದಾರೆ ಆಡಿಯನ್ಸ್. ಫಸ್ಟೆಲ್ಲ ಮೇಕರ್ಸ್ಗಳು ತುಂಬ ಇಂಟೆಲಿಜೆಂಟ್ ಇದ್ದರು. ಆಡಿಯನ್ಸು ಮೇಕರ್ಸ್ ಕೊಟ್ಟಿದ್ದನ್ನ ಸಿನಿಮಾ ನೋಡ್ತಿದ್ರು. ಇವತ್ತು ಜನಕ್ಕೆ ಬೇಕಾಗಿರೋ ಸಿನಿಮಾನೇ ನಾವು ಮಾಡಬೇಕೇ ಹೊರತು ನಾವು ನನ್ನ ಪ್ರತಿಯೊಂದು ಸಾರಿ ಏನು ಅಂದರೆ, ನಾನು ಪೋಸ್ಟರ್ಸ್ಗಳು ರೋಡಲ್ಲಿ ಅಂಟಿಸ್ತೀವಿ ಅಂದರೆ ಅದಕ್ಕೂ ದುಡ್ಡು ಕೊಟ್ಟಿರ್ತೀವಿ, ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ತೀವಿ ಅಂದರೆ ಅದಕ್ಕೂ ದುಡ್ಡು ಕೊಡ್ತೀವಿ. ಇಲ್ಲಿ ದುಡ್ಡು ಕೊಡದೆ ಏನೂ ಕೆಲಸ ಆಗಲ್ಲ. ಸೊ ಆ ಸ್ಪೇಸ್ನ ನಾನು ರೈಟ್ ಟೈಮಲ್ಲಿ ರೈಟಾಗಿ ಯೂಸ್ ಮಾಡ್ಕೊಬೇಕು. ಸೊ ಒಂದು ಕ್ರಿಯೇಟಿವ್ ಆಗಿರಬೇಕು. ನಾನೇ ಕೆಲವೊಂದು ಸಾರಿ ಏನೋ ಹಿಂಗೆ ತಿರುಗಿ ನೋಡ್ತೀನಿ ಅಂದರೆ ಅದು ತುಂಬ ಚೆನ್ನಾಗಿದ್ರೆ ಮಾತ್ರ ನಾನು ನೋಡೋದು. ಇಲ್ಲ ನನ್ನ ಟೆನ್ಷನ್ಗೆ ನಾನು ಅದನ್ನ ಯಾವುದು ಗಮನಿಸೋಕ್ಕೂ ಆಗಲ್ಲ ನನಗೆ. ಇದೆಲ್ಲ ನನ್ನ ಮೈಂಡಲ್ಲಿದ್ದಾಗ ಪೋಸ್ಟರ್ ಈ ಥರ ಮಾಡ್ಬೋದು. ಮತ್ತು ಅವತ್ತು ಸಚಿನ್ ನನಗೆ ಫೋನ್ ಮಾಡಿಬಿಟ್ಟು ಇಲ್ಲ ನಂದೇ ಫೋಟೋ ಹಾಕಬೇಕು ಅಂದ್ರೂ ಏನು ಮಾಡೋಕ್ಕಾಗ್ತಿರಲ್ಲ. ಈ ಥರವನ್ನೇ ರೆಗ್ಯುಲರಾಗಿ ಇನ್ನೊಂದು ಫೋಟೋ ಹಾಕ್ಬೋದಾಗಿತ್ತು. ಬಟ್ ಅವರು ಹೇಳಿಲ್ಲ ನನಗೆ, ನೀವೇನು ಮಾಡ್ತೀರಾ ಮಾಡಿರೋದು, ನೀವೇನು ಮಾಡ್ತೀರ ನೀವು ನಂಬಲ್ಲ. ಪೋಸ್ಟರ್ ಡಿಸೈನ್ಗೆ ನಾನು 6.5 ಲಕ್ಷ ಖರ್ಚು ಮಾಡಿದ್ದೀನಿ. ನೋ, ಸಿನಿಮಾ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಸಿನಿಮಾ ಪೋಸ್ಟರ್ಸ್ಗೆ 1 ಲಕ್ಷ ಅಂತ ಒಂದು ಬಜೆಟ್ ಇಟ್ಟಿರ್ತಾರೆ.
ಇದೊಂದು ಫ್ರೀಡಮ್ ಅಲ್ವಾ ಇಲ್ಲಿ ನನಗೆ. ನಾನು 6.5 ಲಕ್ಷ ಖರ್ಚು ಮಾಡಿದ್ದೀನಿ. ಸೊ ಅದಕ್ಕೆ ಅಂತ ಒಂದು ಟೀಮ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಡ್ರಾಯಿಂಗ್ ಮಾಡಿಸಿ, ಕೆಲವೊಂದು ಸಾರಿ ನಾನು ಎಲ್ಲೋ ಕೂತ್ಕೊಂಡು ನಾನೇ ಡ್ರಾಯಿಂಗ್ ಮಾಡಿ ಕಳಿಸ್ಬಿಟ್ಟಿರ್ತೀನಿ ಅವ್ರಿಗೆ. ಸೊ ಇದೆಲ್ಲ ನಾನು ಚಿತ್ರಕಲಾ ಪರಿಷತ್ತಲ್ಲಿ ಟ್ರೈನ್ ಮಾಡಿದ್ದೆ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಸೊ ಇಲ್ಲಿ ಸಮಾಜನ ರೆಪ್ರೆಸೆಂಟ್ ಮಾಡೋವಂಥ ಒಂದಷ್ಟು ಪಾತ್ರಗಳನ್ನ, ಕ್ರೂರ ಅನಿಮಲ್ಸ್ಗಳನ್ನ ಹೋಲಿಸಿದ್ದೀನಿ ನಾನು. ನರಿ ಆಗಿರ್ಬೋದು, ಗೂಬೆ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಕೆಮಿಲಿಯನ್, ಅದೇ ಊಸರವಳ್ಳಿ ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಪ್ರತಿ ಪೋಸ್ಟರಲ್ಲೂ ಸಿನಿಮಾ ಕತೆ ಹೇಳಿದ್ದೀನಿ. ನೀವು ಅದನ್ನ ಪಿಕ್ಚರ್ ನೋಡಿದಾಗ ಕರೆಕ್ಟ್ ಇವ್ನು ಅವತ್ತೇ ಹೇಳಿದ್ದ, ಇದನ್ನು ನಮ್ಗೆ ಅರ್ಥ ಆಗಿಲ್ಲ ಅಂತಾರೆ. ಪ್ಲಸ್ ಅದು ಆರ್ಟಿಸ್ಟಿಕ್ ಆಗೂ ಇರಬೇಕು, ಕಮರ್ಷಿಯಲ್ ಆಗೂ ಇರಬೇಕು. ನಾನೇನೋ ಆರ್ಟ್ ಸಿನಿಮಾ ಮಾಡ್ತಿಲ್ಲ ಇಲ್ಲಿ. ನೀವು ಕಮಲ್ ಶ್ರೀದೇವಿ ನೋಡಿದ್ರೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಇದು. ಇದೆಲ್ಲ ಚೆನ್ನಾಗಿ ಆಗಿ ಬರುತ್ತೆ. ಆ್ಯಂಡ್ ಟೀಸರು ಟ್ರೈಲರು ಅಷ್ಟೇ, ಫಸ್ಟ್ ಆಲ್ರೆಡಿ ಕಟ್ ಆಗ್ಬಿಟ್ಟಿತ್ತು ನಮ್ಮದು. ಬಟ್ ನಾನು ಎಡಿಟರ್ ಚೇಂಜ್ ಮಾಡಿದೆ, ಮತ್ತೆ ರೀವರ್ಕ್ ಮಾಡಿದ್ವಿ. ಅಗೇನ್ ಏನಾಗುತ್ತೆ, ಏನೇ ಕ್ರಿಯೇಟಿವಿಟಿ ಆಗಿದ್ರೂ ಅಲ್ಲಿ ಒಂದು ದುಡ್ಡು ಅನ್ನೋದು ಬೇಕು. ಒಂದು ಸಾರಿ ಒಂದು ಟೀಸರ್ನ ಕಟ್ ಮಾಡಬೇಕು ಅಂದರೆ ಅದಕ್ಕೆ ಅಮೌಂಟ್ ಕೊಡಬೇಕು, ಒಬ್ಬ ಎಡಿಟ್ರಿಗೆ ಪೇಮೆಂಟ್ ಮಾಡಬೇಕು. ಅದಾದಮೇಲೆ ಮ್ಯೂಸಿಕ್ ಮಾಡ್ತೀವಿ ಅಂತೀವಿ, ಅದಾದಮೇಲೆ ನಾನು ಮತ್ತೆ ರ್ಯಾಪ್ ಮಾಡಿಸ್ಬೇಕು ಒಂದೇ. ಸೊ ಇದನ್ನೆಲ್ಲ ತಡ್ಕೊಬೇಕು ಪಾಪ, ಟೀಮು ತಡಿಬೇಕು. ನಾನು ಹೇಳ್ತಾನೆ ಇರ್ತೀನಿ, ನಾನು ಹೋಗ್ತಾನೆ ಇರ್ತೀನಿ ನನ್ನ ಮುಂದೆ. ನನಗೊಂದು ಸಾರಿ ಚೆನ್ನಾಗಿಲ್ಲ ಅನ್ಸುತ್ತೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಅಲ್ಲಿ ನನಗೆ ಅದನ್ನು ಕನ್ವಿನ್ಸೇ ಆಗಲ್ಲ. ಅದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ. ಮೇ ಬಿ ಕ್ರಿಯೇಟಿವಿಟಿ ಎಲ್ಲ ಏನೇ ಹೇಳಿದ್ರು ಇದರಿಂದ ಸುಮಾರು ಖರ್ಚಿದೆ ಪಾಪ, ಇದನ್ನೆಲ್ಲ ತಡೆದಿದ್ದಾರೆ. ಸೊ ನನಗೆ ಸಚಿನ್ ಫ್ರೆಂಡಾಗಿ ತುಂಬ ಲಿನಿಯನ್ಸ್ ತೊಗೊತಿದ್ದೀನೇನೋ ಅಂತಲೂ ಅನ್ಸತ್ತೆ ಕೆಲವೊಂದು ಸಾರಿ. ಬಟ್ ಇಲ್ಲ, ಸಿನಿಮಾಗೆ ಮಾಡ್ತಿದ್ದೀವಿ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ನನ್ನ ಮನೆ ಕೆಲಸಕ್ಕೆ ಯಾರಿಗೂ ಕೆಲಸ ಮಾಡಿಸ್ತಿಲ್ಲ ಅಂತ. ಸಿನಿಮಾಗೆ ನಾನು ಮಾಡ್ತಿರೋದು, ಸಿನಿಮಾಗೋಸ್ಕರನೇ ಮಾಡಬೇಕು. ಮತ್ತು ಅದು ಡೈರೆಕ್ಟ್ರ್ ಈಕ್ವಲ್ ಆಗಿ ನಿಂತ್ಕೊಂಡು ಎಲ್ಲರನ್ನೂ ಹ್ಯಾಂಡ್ಲ್ ಮಾಡಬೇಕು. ಇಲ್ಲಿ ಯಾರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿರಲ್ಲ. ಮತ್ತು ಇದೊಂದು ಕುಟುಂಬದ ಥರ ನಾವು ತುಂಬ ಸೆಕ್ಯೂರಾಗಿ ನೋಡ್ಕೊಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಬೇಕು. ಸಂಗೀತ ಅವ್ರ ವಿಷಯದಲ್ಲೇ ಏನಕ್ಕೆ ಬೇಕು ರಾಜ್, ಇದೆಲ್ಲ ಬೇಡ 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 ಅನ್ನೋರು ಪಾಪ ಅವರು. ನನಗೆ ಬೇಡ, ನಾನು ಆರಾಮಾಗಿದ್ದೀನಿ, ನಾನು ಮಾಡ್ತೀನಿ, ನನಗಿದೆಲ್ಲ ನನಗೆ ಬೇರೆ ಪಿಕ್ಚರಲ್ಲಿ ಕೊಟ್ಟೇ ಇರಲಿಲ್ಲ ಅಂತಿದ್ರು. ಅದು ಹಂಗಾಗಲ್ಲ. ನಮ್ಮ ಸಿನಿಮಾ ಅಂದರೆ ನಾವು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ಈಕ್ವಲ್ ಆಗಿರ್ಬೇಕು. ನಾನು ಕಿಶೋರ್ ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತೀನಿ, ಮೊನ್ನೆ ಬಂದಿರೋ ಯೂಟ್ಯೂಬರ್ಗೂ ನಾನು ಅದೇ ಟ್ರೀಟ್ಮೆಂಟ್ ಕೊಡಬೇಕು. ಇದೆಲ್ಲ ನಾವು ನಮ್ಮ ಕುಟುಂಬ, ಆ ರೀಸನ್ಗೋಸ್ಕರನೇ ಸಿನಿಮಾ ಚೆನ್ನಾಗಿ ಬಂದಿರೋದು. ಇಲ್ಲಿ ಪಾಸಿಟಿವ್ ವೈಬ್ಸ್ ಇದೆ. ಒಂದು ದಿನವೂ ಯಾರೂ ನಮ್ಮನ್ನು ಬೈಕೊಂಡಿಲ್ಲ. ಇಲ್ಲಿ ಯಾರೂ ಹರ್ಟ್ ಮಾಡಿಕೊಂಡು ಬೈಕೊಂಡು ಕೆಲಸ ಮಾಡಿಲ್ಲ. ಖುಷಿಯಾಗಿ ಬಂದರು, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ರು. ಸಿನಿಮಾ ಎಂಡ್ ಆಯಿತು. ಆ ಪಾಸಿಟಿವ್ನೆಸ್ಸೇ ಮೇ ಬಿ ಹಿಂಗೆ ಸ್ಪ್ರೆಡ್ ಆಗ್ತಿದೆ.